ಚಂದ್ರಿ, ಯಾಕೆ ಮುಖ ಉಚ್ಕೊಂಡಿದ್ಯಾ? ಈಗ ನೀನೇನಾದರೂ ಅಂದ್ಯೇನೆ? ಇಲ್ಲಪ್ಪ, ನಾನು ಇವ್ರ ಜೊತೆ ಮಾತಾಡಿಲ್ಲ. ನನ್ನ ಪಾಡಿಗೆ ನನ್ನ ಮನೆ ನೋಡ್ಕೊಂಡು ಕೂತಿದ್ದೆ. ಇಷ್ಟೊಂದು ಓವರ್ ಆ್ಯಕ್ಟಿಂಗ್ ಮಾಡ್ತಿದ್ಯಾ ಅಂದರೆ ನೀನೇ ಏನೋ ಅಂದಿರ್ತೀಯ ಅವಳಿಗೆ. ಲಕ್ಷ್ಮೀ, ಲಕ್ಷ್ಮಿ ಅಂದರೆ ನೀನಾ? ಇಲ್ಲ. ಮತ್ತೆ ಅಜ್ಜಿ ಕರೆದಿದ್ದು ನನ್ನ. ನೀನು ನಿಮ್ಮತ್ತೆ, ದೊಡ್ಡತ್ತೆ, ಚಿಕ್ಕಪ್ಪ, ಚಿಕ್ಕಮ್ಮ, ನಿನ್ನಾದ್ನಿ ಮೈದನನ್ಗೆ ಮನೆ ತೋರಿಸು. ಹಾಗೆ ಬಾ, ಇಲ್ಲಿ ನೋಡು, ಪಾಪ ನಿನ್ನ ತಂಗಿ ಬೇಜಾರು ಮಾಡ್ಕೊಂಡಿದ್ದಾಳೆ. ಇವಳಿಗೂ ಸೇರಿಸಿ ಮನೆ ತೋರಿಸು. ಮನೆ ನೋಡ್ಬೇಕಾ? ನಾನು ತೋರಿಸ್ಬೇಕಾ? ನಿಮ್ಮದೇ ಮನೆ ನೋಡ್ಕೊಡಿ. ಲಕ್ಷ್ಮಿ, ನಿನ್ನ ಹತ್ರ ಒಂದು ವಿಷಯ ಹೇಳಬೇಕಿತ್ತು. ಹೇಳಿ ಅಜ್ಜಿ. ಒಂದೆರಡು ದಿನ ನಿನ್ನ ರೂಮನ್ನು ಅಮ್ಮು ಸಂಜೀವ್ಗೆ ಬಿಟ್ಕೊಡ್ತೀಯಾ? ಅದು ಅವರಿಬ್ಬರಿಗೂ. ಒಂದು ನಿಮಿಷ. ನೋಡಿ ಅಜ್ಜಿ, ನಿಮಗೆ 2 ವಿಷಯ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಮೊದಲನೇದು, ಅದು ನನ್ನ ರೂಮ್ ಅಲ್ಲ, ಅಮ್ಮು ಅದಕ್ಕೆ ರೂಮು. ಅವ್ರ ರೂಮ್ನ ಅವ್ರಿಗೆ ಬಿಟ್ಕೊಡೋದ್ರಲ್ಲಿ ನನಗೇನು ಬೇಜಾರಿದೆ? ಅದರಲ್ಲೂ ನಮ್ಮ ಅಣ್ಣ ಅದಕ್ಕೆ ರೂಮ್ ಬಿಟ್ಕೊಡಕ್ಕೆ ನಾನು ಯಾಕೆ ಬೇಜಾರು ಮಾಡ್ಕೊಳ್ಳಿ? ಇನ್ನು 2ನೇ ವಿಷಯ, ನೀವು ಇದನ್ನ ಹೇಳೋದಕ್ಕೆ ಇಷ್ಟೊಂದೆಲ್ಲ ಯೋಚನೆ ಮಾಡಬೇಕಾ? ಸರಿನಾ? ಇದು ಸಿಂಪಲ್ ಆಗಿ, ಲಕ್ಷ್ಮಿ ನೀನು ಬೇರೆ ರೂಮಲ್ಲಿರು, ಅಮ್ಮು ಅವ್ರ ರೂಮಲ್ಲಿ ಇರ್ತಾಳೆ ಅಂತ ಅಂದಿದ್ರೆ ಆಗಿತ್ತಲ್ಲ. ಅದೇ ವಿಷಯ. ನೀನೊಂದೆರಡು ದಿನ ಆದಿ ರೂಮಲ್ಲಿ ಇರ್ಬಿಟ್ಟಾ? ಹಾ, ಆದಿ ರೂಮಲ್ಲ? ಹಾ, ನೀನು ಬೇರೆ ರೂಮಲ್ಲಿದ್ದರೆ ನಿಮ್ಮ ಅಮ್ಮ ಅಪ್ಪ ಏನು ಅನ್ಕೋತಾರೆ ಹೇಳು? ಅದೇನೋ ಸರಿ, ಆದರೆ ಆದಿ ಅಯ್ಯೋ ಇಲ್ಲಪ್ಪ, ಅವನಂತೂ ಖಂಡಿತವಾಗ್ಲೂ ಇದಕ್ಕೆ ಒಪ್ಕೊಳ್ಳಲ್ಲ. ಈಗ ನಾನು ಅವ್ನ ಪರ್ಮಿಷನ್ ಇಲ್ಲದೆ ಅವ್ನ ರೂಮ್ಗೆ ಹೋಗಿದ್ದಕ್ಕೆ ಬಾಯಿಗೆ ಬಂದಾಗ ಬೈದ. ಇನ್ನು ನಾನು ಅವ್ನ ರೂಮಲ್ಲೇ ಇರ್ತೀನಿ ಅಂದರೆ ಅವ್ನು ಖಂಡಿತ ಒಪ್ಪಲ್ಲ. ನಾನೇ ಅವನಿಗೆ ಹೇಳ್ತೀನಿ. ಅದು ಹೇಗೆ ಅವನು ಒಪ್ಕೊಳ್ಳಲ್ಲೋ ನಾನು ಅನ್ಕೊಂತೀನಿ. ಆದಿ, ಸ್ವಲ್ಪ ಬಾಯಿಲ್ಲಿ. ಬೇಡ. ಅಪ್ಪ ಸದ್ಯ ಅಜ್ಜಿ ಕರೆದ್ರು. ಇಲ್ಲ ಅಲ್ಲಿದ್ರೆ ಆ ಟೂರಿಸ್ಟ್ ಫ್ಯಾಮಿಲಿ ಜೊತೆ ನಾನು ಟೂರಿಸ್ಟ್ ಗೈಡ್ ಆಗ್ಬಿಡ್ತಿದ್ದೆ. ಇವರು ಹೀಗ್ರೇ ಅಳಿಯಂದ್ರೆ ಅಂತ ರಾಗ ಎಳ್ದು ನನ್ನ ರಿಯಲ್ ಹೆಸರೇ ಮರ್ತೋಗೋ ಥರ ಮಾಡ್ತಾರೆ. ಸರು, ಯು ಸೇವ್ ಮಿ. ಏನಿದು, ಇಬ್ರು ಯಾವುದೋ ಹೊಸ ಟ್ರ್ಯಾಪ್ ರೆಡಿ ಮಾಡ್ತಿರೋ ಹಾಗಿದೆ. ಆದಿ, ಅದು ಹಳ್ಳ ರೆಡಿ ಆಗಿದೆ ಅಂತ ಗೊತ್ತಾಯ್ತು. ತಳ್ಳೋ ಮುಂಚೆ ಅದೇನು ವಿಷಯ ಅಂತ ಹೇಳುವಂಥವರಾಗಿ ರಾಜಮಾತೆ. ಆದಿ, ಒಂದೆರಡು ದಿನ ಲಕ್ಷ್ಮಿ ನಿನ್ನ ರೂಮಲ್ಲಿರ್ತಾಳೆ ಕಣ. ಅಮ್ಮು ಸಂಜೀವ ಇಬ್ಬರು ಅಮ್ಮನ ರೂಮಲ್ಲಿರ್ತಾರೆ. ಹಾಗಾಗಿ ಲಕ್ಷ್ಮಿಗೆ ಬೇರೆ ಕಡೆ ಜಾಗ ಇಲ್ಲ, ಅದಕ್ಕೆ ನಿನ್ನ ರೂಮಲ್ಲಿರ್ತಾಳೆ. ಏನು, ಇವಳ ನನ್ನ ರೂಮಲ್ಲ? ಚಾನ್ಸೇ ಇಲ್ಲ, ನೋ ವೇ. ಯಾಕೋ ಹೀಗೆ ಹೇಳ್ತಿದ್ಯಾ? ಪಾಪ ಅವಳು ತನ್ನ ರೂಮ್ ಬಿಟ್ಕೊಡ್ತಾ ಇದ್ದಾಳೆ, ನೀನ್ಯಾಕೋ ಹೀಗಾಡ್ತಿದ್ಯಾ? ಹಾ, ಅದೇನು ಇವಳ ರೂಮ್ ಅಲ್ಲ, ಅಮ್ಮು ರೂಮು. ಬೇಕಾದರೆ ಇವಳನ್ನ ಗೆಸ್ಟ್ ರೂಮಲ್ಲಿ ಇರಕ್ಕೆ ಹೇಳಿ. ಅಲ್ವೋ ಆದಿ, ಅವರೇ ಒಂದೊಂದು ರೂಮಲ್ಲಿ 4 ಜನ ಇರ್ತಾ ಇದ್ದಾರೆ. ಇನ್ನು ಲಕ್ಷ್ಮಿಗೆ ಜಾಗ ಎಲ್ಲಿದೆ ಹೇಳು? ನೋಡು ಆದಿ, ಬೇರೆ ಎಲ್ಲೂ ಜಾಗ ಇಲ್ಲ, ನೀನೇ ಒಂದೆರಡು ದಿವಸ ಅಡ್ಜಸ್ಟ್ ಮಾಡ್ಕೊ. ಇಲ್ವೇ ಇಲ್ಲ, ನಾನಂತೂ ಇದಕ್ಕೆ ಬಿಲ್ಕುಲ್ ಒಪ್ಪಲ್ಲ. ಇರಬೇಕು ಭಯ, ಹಿಂಗೆ ಇರಬೇಕು. ಏನು ಭಯನ ನನ್ಗ? ನನ್ನ ನೋಡು, ನಾನು ಎಲ್ಲಿ ಬೇಕಾದ್ರೂ ಇರ್ತೀನಿ, ನನಗೆ ಯಾವ ಭಯನೂ ಇಲ್ಲ. ಆದ್ರೆ ನೀನ್ ಹಂಗಲ್ವಲ್ಲ, ನಿಂದು ಬರೀ ಬಿಲ್ಡಪ್ ಮಾತ್ರ. ಏಯ್, ಹಂಗೆಲ್ಲ ಏನಿಲ್ಲ. ಹಾಗಿದ್ಮೇಲೆ 2 ದಿನ ಅವಳಿಗೆ ನಿನ್ನ ರೂಮಲ್ಲಿ ಇರಕ್ಕೆ ಬಿಡು. ಸರಿ ಆಯಿತು, ಹೋಗ್ಲಿ ಪಾಪ ಅಂತ 1-2 ದಿನ ಇರಕ್ಕೆ ಬಿಡ್ತೀನಿ. ಅದು ನಿಮ್ಮ ಮಾತಿಗೆ ಬೆಲೆ ಕೊಟ್ಟು.
ಹೋಗಮ್ಮ, ಅವರೆಲ್ಲ ನೋಡೋಕೆ ಮೊದಲು ನಿನ್ನ ಬಟ್ಟೆ ಬರೆನೆಲ್ಲ ಆದಿ ರೂಮಲ್ಲಿ ಇಟ್ಕೊ. ಹಾಂ ಮಿಸ್ಟರ್ ಆದಿ, ಏನು? ಸ್ವಲ್ಪ ನನ್ನ ಲಗೇಜ್ನ ನಿಮ್ಮ ರೂಮಿಗೆ ಶಿಫ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತೀರಾ? ಹ್ಮ್ ಇವಳೇನು ಬಟ್ಟೆ ಇಟ್ಕೊಂಡಿದ್ದಾಳೆ, ಯಾರ್ದಾದ್ರೂ ಹೆಣ ಇಟ್ಕೊಂಡಿದ್ದಾಳೆ? ಏನಪ್ಪ, ಆ ಲಗೇಜ್ನ ಅಲ್ಲಿ ಇಟ್ಬಿಡು. ತುಂಬ ಥ್ಯಾಂಕ್ಸ್ ಕಣಪ್ಪ. ಆ ದೇವ್ರು ನಿನ್ನ ಚೆನ್ನಾಗಿಟ್ಟಿರಲಿ. ಈ ಟೋಗಳಿಗೇನು ಕಮ್ಮಿ ಇಲ್ಲ. ಅಯ್ಯ, ಹೋಗ್ಲಿ ಬಿಡು. ಇದ್ಯಾಕೆ ಇಷ್ಟೊಂದು ಊರ್ಕೊಂಡಿದ್ಯಾ? ಅಲ್ಲ, ಇನ್ನೂ 2 ದಿನ ಹಿಂಗೆ ಮುಖ ಉಜ್ಕೊಂಡಿದ್ರೆ ಕೆನ್ನೆನೂ ಬರಲ್ವಾ? ಏ, ನಿಂಗೆ ಸ್ವಲ್ಪನೂ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ಅಲ್ವಾ? ಬೆಳಗ್ಗೆ ನನ್ನ ಹತ್ರ ಅಷ್ಟೊಂದು ಬೈಸ್ಕೊಂಡು ಮೇಲೆ ವಾಪಸ್ ಬಂದಿದ್ಯಲ್ಲ. ಓಹೋ, ಹೌದಾ? ಹಾಗಾದ್ರೆ ಅದೇನೇನು ಹೇಳ್ದ್ಯೋ ಅದನ್ನೆಲ್ಲ ಅಜ್ಜಿ ಮುಂದೆ ಹೇಳಬೇಕಿತ್ತು. ಇಲ್ಲಿ ಬಂದು ದೊಡ್ಡ ಬಿಲ್ಡಪ್ ಕೊಡ್ತಾರೆ. ಕರ್ಮ ರಿಟರ್ನ್ಸ್ ಅಂದರೆ ಇದೇ ಕಣೋ. ಬೆಳಗ್ಗೆ ಒಂದು ಹೆಚ್ಚು ರೂಮ್ ಒಳಗೆ ಕಾಲಿಟ್ಟಿದ್ದಕ್ಕೆ ಊರೆಲ್ಲ ಬಿದ್ದೋಗಂಗೆ ಹಾರಾಡ್ದೆ. ಇವಾಗ ನೋಡು, ನಾನು ನಿನ್ನ ರೂಮಲ್ಲೇ ಇರೋ ಥರ ಆಯ್ತು. ಅದು ಸಾಲದು ಅಂತ ನನ್ನ ಲಗೇಜ್ನು ತಾವೇ ಹೊತ್ಕೊಂಬರೋಕ್ಕಾಯ್ತು. ದೇವ್ರಿದ್ದಾನೆ ಕಣೋ. ಹಲೋ, ಸಮಾಧಾನ. ಅವರೆಲ್ಲ ಹೊರಡೋವರೆಗೂ ಅಷ್ಟೇ. ಏನೊಂದು 2 ದಿನ ಏನೋ ಪರ್ಮನೆಂಟಾಗಿ ಇಲ್ಲೇ ಇದ್ಬಿಡೋಳ್ ಥರ ಆಡ್ತಾಳೆ. ಓಹೋ, ಆಮೇಲೆ ಏನು ಆಮೇಲೆ? ನೀನು ಈ ಮನೆಗೆ ಪರ್ಮನೆಂಟ್ ಅಲ್ಲ ಕಣೆ, ಇನ್ನು ರೂಮ್ ಎಲ್ಲ ಯಾವ ಲೆಕ್ಕ? ಅಬ್ಬಬ್ಬ, ನಾನು ಒಳಗಡೆ ಕಾಲಿಟ್ಟು ಇನ್ನೂ 5 ನಿಮಿಷನೂ ಆಗಿಲ್ಲ, ಆಲ್ರೆಡಿ ಇಷ್ಟೊಂದು ಸ್ಟ್ರೆಸ್ ತಗೋತಿದ್ಯಲ್ಲ. ಇರಲಿ ಇರಲಿ ಇರಲಿ, ಈ ಭಯ ಭಕ್ತಿ ಎಲ್ಲ ಇರಲೇಬೇಕು. ಹೋಗಿಲಿ. ನನ್ನ ವಸ್ತುಗಳೆಲ್ಲ ಯಾಕೆ ಮುಟ್ತಾ ಇದೆಯಾ? ನೋಡು, ಬರೋದು ಬಂದಿದ್ಯಾ, ತೆಪ್ಪಗೆ ನಾಯಿ ಮರಿ ಥರ ಒಂದು ಮೂಲೆಯಲ್ಲಿ ಇದ್ಬಿಟ್ಟು ಹೋಗ್ತಾ ಇರೋ. ನನ್ನ ವಸ್ತುಗಳೆಲ್ಲ ಮುಟ್ಬೇಡ ನೀನು. ಹಲೋ ಬಾಸ್, ಈ ರೂಮಲ್ಲಿ ನಾನು ಇದ್ದೀನಿ ಅಂದಮೇಲೆ 50% ಜಾಗ ನಂದು. ಚಾನ್ಸೇ ಇಲ್ಲ, ನೋ ವೇ. ಹೌದಾ? ಹಾಗಾದರೆ ಇದನ್ನ ಅಜ್ಜಿ ಹತ್ರ ಹೇಳು ಅಥವಾ ಶಮಿತನ್ ಕಾಲ್ ಮಾಡಿ? ಈಗ ಬ್ಲ್ಯಾಕ್ ಮೇಲ್ ಎಕ್ಸ್ಪರ್ಟ್ಗಳೇ. ನನ್ನ ವಸ್ತುಗಳು ಯಾವುದಾದ್ರೂ ಬೀಳ್ಬೇಕಲ್ಲ. ನೀನು ದುಡ್ಡು ಚಿನ್ನದೇ ಉಂಟು. ಊರೆಲ್ಲ ನಿಂತು ಕೇಳಲಿ ಆದಿ ಲಕ್ಷ್ಮೀ ಪುರಾಣ.